ದೊಡ್ಡ ಮಂತ್ರ. ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು 108 ಕಂಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ಮೋದಿ ಅವರು ಜೊತೆಗೆ ಬರ್ತಾರೆ. ನಮ್ಮ G2 ಅಧ್ಯಕ್ಷರು ಬಿಮಲ್ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ನಮ್ಮದು ಥ್ರೂಔಟ್ ವರ್ಲ್ಡ್ 23 ಥ್ರೂಔಟ್ ವರ್ಲ್ಡಲ್ಲಿ ನಮ್ಮದು ಬ್ರಾಂಚಸ್ ಇದೆ. ಆಮೇಲೆ ಇಂಡಿಯಾದಲ್ಲಿ ಒಂದು 73 ಬ್ರಾಂಚಸ್ ಇದೆ. ನಾವು ಸಮಸ್ತ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ. ಶ್ವೇತಾಂಬರ್, ದಿಗಂಬರ್, ತೇರಾಪಂಥ, ಸ್ಥಾನಕ, ಮೂರ್ತಿ ಪೂಜೆ, ನಾವೆಲ್ಲ ಘಟಕಗಳನ್ನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಸೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮಾಜ ಪರವಾಗಿ, ಸಮಾಜ ಒಳ್ಳೆಯದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಇದು ವಿಶ್ವ ನೌಕಾರ ಮಹಾಮಂತ್ರ ದಿನ ಆಚರಣೆನ ನಾವು ಪ್ರತಿ ವರ್ಷ 9ನೇ ಏಪ್ರಿಲು ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವರ್ಷ. ಈ ಫಸ್ಟ್ ವರ್ಷದಲ್ಲಿ ನಾವು 108 ಕಂಟ್ರೀಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 6,000 ಆಲ್ ಇಂಡಿಯಾ 6,000 ಜಾಗದಲ್ಲಿ 6,000 ವೆನ್ಯೂಸಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ಮದು ಉದ್ದೇಶ ಏನಂದರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಮಹಾಮಂತ್ರ ಅಂದರೆ ಈಗ ಪ್ರತಿಯೊಂದು ಧರ್ಮದಲ್ಲೂ ಮಂತ್ರಗಳು ಇದೆ. ನಾವು ಋಷಿ ಪರಂಪರಾನು, ನಮ್ಮ ಭಾರತ ದೇಶ ಋಷಿ ಪರಂಪರಾ ದೇಶ. ನಮ್ಮಲ್ಲಿ ಋಷಿ ಮುನಿಗಳು, ಗುರುಗಳು ಸಾಕಷ್ಟು ಮಂತ್ರಗಳನ್ನು ಮಾಡವ್ರೆ. ಅದೇ ರೀತಿ ನಮ್ಮದು ಜೈನ್ ಧರ್ಮದಲ್ಲಿ ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಾವು ಜೈನ್ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ. ಇದರದ್ದು ಜಪ ಮಾಡ್ತೀವಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಸ್ಕಾರ ಮಹಾಮಂತ್ರನ ಮಾಡಿನೇ, ಜಪ ಮಾಡಿನೇ ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋದು. ಅದೇ ರೀತಿ ಈ ನೌಕಾರ ಮಂತ್ರದಲ್ಲಿ ನಾವು ಯಾವುದು ವ್ಯಕ್ತಿಗೆ ಪೂಜೆ ಮಾಡಲ್ಲ, ವ್ಯಕ್ತಿಗಳಲ್ಲಿ ಇರೋ ಗುಣಕ್ಕೆ ನಾವು ಪೂಜೆ ಮಾಡ್ತೀವಿ, ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಪ್ರತಿಯೊಂದು ಮಂತ್ರಗಳಲ್ಲೂ ಒಂದೊಂದು ವ್ಯಕ್ತಿಗೆ ನಾವು ಸಂಬೋಧನೆ ಮಾಡ್ತೀವಿ. ಬಟ್ ನಮಸ್ಕಾರ ಮಹಾಮಂತ್ರದಲ್ಲಿ ನಾವು ಪ್ರತಿಯೊಂದು ವ್ಯಕ್ತಿನಲ್ಲಿ ಏನು ಗುಣ ಇದೆ, 5 ಪದ ಇದೆ ಇದರದು. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಐರಿಯಾಣಂ, ನಮೋ ವಜ್ಜಾಯಣಂ, ನಮೋ ಲೋಯೆ ಸರ್ವಸಾವಣಂ. ಅಂದರೆ ಅರಿಹಂತ ಅಂದರೆ ಎಲ್ಲ ವೃತ್ತಿನೂ ಕ್ಲಿಯರ್ ಮಾಡಿ ಯಾರು ಅರಿಹಂತ ಆಗವ್ರೆ ಅವ್ರ ಗುಣನ ನಾವು ವಂದನೆ ಮಾಡ್ತೀವಿ. ಸಿದ್ಧ ಅಂದರೆ ಯಾರು ಮೋಕ್ಷ ಹೋಗವ್ರೆ ಆ ಆತ್ಮಗಳನ್ನು ನಾವು ವಂದನೆ ಮಾಡ್ತೀವಿ. ಆಚಾರ್ಯಗಳು ಅಂದರೆ ಯಾರು ಈ ಧರ್ಮನ ಯಾವ್ದಾದ್ರು ಧರ್ಮ ಆಗಿರಲಿ, ಯಾವ ಧರ್ಮದ್ದು ಯಾರು ಮುಂದೆ ಧರ್ಮದ್ದು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅವ್ರನ್ನು ನಾವು ವಂದನೆ ಮಾಡ್ತೀವಿ. ಅದೇ ರೀತಿ ಉಪಾಧ್ಯಾಯ ಅಂದರೆ ಧರ್ಮದ ಪ್ರಶಿಕ್ಷಣ ಯಾರು ಕೊಡ್ತಾರೆ ಅವರಿಗೆ ನಾವು ವಂದನೆ ಮಾಡ್ತೀವಿ. ಆಮೇಲೆ ಸಮಸ್ತ ಸಾಧು, ಈ ವಿಶ್ವದಲ್ಲಿ ಎಷ್ಟು ಸಾಧುಗಳು ಇದ್ದಾರೆ, ಅದು ಜೈನ್ ಆಗಿರ್ಬೋದು, ಸನಾತನ ಆಗಿರ್ಬೋದು, ಯಾರು ಎಷ್ಟು ಸಾಧುಗಳು ಇದ್ದಾರೆ ಅವ್ರಿಗೆ ನಾವು ವಂದನೆ ಮಾಡ್ತೀವಿ. ಇದು ವಂದನೆ ನಾವು ಯಾಕೆ ಮಾಡಬೇಕು ಅಂದರೆ ಏಸೋ ಪಂಚನಮುಕ್ಕಾರೋ ಸೌವ ಪಾವ ಪಡಾಸನೋ ಮಂಗಲಾನಂಚ ಸವೇಸಿಂ ಪಡಮಂ ಹವೈ ಮಂಗಲಂ. ಅಂದರೆ ಎಲ್ಲಾರ್ದು ಒಳ್ಳೇದಾಗಬೇಕು, ಎಲ್ಲಾರ್ದು ಕಲ್ಯಾಣ ಆಗಬೇಕು, ವಿಶ್ವದ ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಮನುಷ್ಯದು ಕಲ್ಯಾಣ ಆಗಬೇಕು ಅಂತ ನಾವು ಈ ಮಂತ್ರದ ಜಪ ಮಾಡ್ತೀವಿ. ನಾವು 9ನೇ ತಾರೀಕು ಬೆಳಗ್ಗೆ 8ರಿಂದ 9:30ವರೆಗೂ ಈ ಜಪನ ಥ್ರೂಔಟ್ ವರ್ಲ್ಡಲ್ಲಿ ಒಂದೇ ದಿವಸ ಮಾಡ್ತಾ ಇದ್ದೀವಿ. ಜಪ ಯಾವಾಗ ನಾವು ಸಾಮೂಹಿಕವಾಗಿ ಉಚ್ಚಾರಣೆ ಮಾಡ್ತೀವಿ ಆವಾಗ ಅದರದ್ದು ಒಂದು ಎನರ್ಜಿ ಜನರೇಟ್ ಆಗುತ್ತೆ. ಯಾವುದಾದ್ರು ಒಂದು ಮಂತ್ರ ನಾವು ಮನಸ್ಸಲ್ಲಿ ಅದನ್ನು ಆಚರಣೆ ಮಾಡಿದ್ರೆ ಒಂದು ಎನರ್ಜಿ ಬರ್ತದೆ. ಅದೇ ರೀತಿ ನಾವು ಜೋರಾಗಿ ಸಾಮೂಹಿಕವಾಗಿ ಅದನ್ನು ಆಚರಣೆ ಮಾಡಿದ್ರೆ, ಜಪ ಮಾಡಿದ್ರೆ ಅದರದ್ದು ಇನ್ನೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಅದಕ್ಕೆ ನಾವು ವಿಶ್ವ ಕಲ್ಯಾಣ ಆಗಲಿ, ಎಲ್ಲರದ್ದು ಒಳ್ಳೇದಾಗಲಿ, ಜನಗಳದ್ದು ಒಳ್ಳೇದಾಗಲಿ, ಪ್ರಾಣಿ ಮಾತ್ರದ ಒಳ್ಳೇದಾಗಲಿ, ಅದಕ್ಕೆ ಈ ಕೆಲಸನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ವರ್ಷ ನಾವು 9th ಏಪ್ರಿಲ್ಗೆ ಈ ಜಪನ ಕಾರ್ಯಕ್ರಮನ ನಾವು ಆಚರಿಸ್ತೀವಿ. ನಾವು ಅವತ್ತು 7 ಗಂಟೆ 50 ನಿಮಿಷಕ್ಕೆ
ಡೆಲ್ಲಿನಲ್ಲಿ ನಮ್ಮದು ಜೀತೋ ವಿಜ್ಞಾನ ಭವನದಲ್ಲಿ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ 7:50 ಅಲ್ಲಿ ಬರ್ತಾರೆ. ಅವರು ನಮ್ಮ ಜೊತೆಲಿ ಕೂತ್ಕೊಂಡು ಅವತ್ತು ಜಪ ಮಾಡ್ತಾರೆ. ಆಮೇಲೆ 8:40 9 ಗಂಟೆವರೆಗೂ ಅವರು ಅವತ್ತು ಈ ನೌಕಾರ ಮಹಾಮಂತ್ರ ಭಾಗ್ಯ ಎಲ್ಲರಿಗೂ ಉದ್ಬೋಧನೆ ಮಾಡ್ತಾರೆ. ಅದಕ್ಕೆ ತಾವು ಎಲ್ಲರಿಗೂ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಈ ಮಹಾಮಂತ್ರ ಪ್ರತಿಯೊಂದು ಜನ ಹತ್ರನೂ ಹೋಗ್ಲಿ, ಇದರದು ಮಹಿಮೆ ಪ್ರತಿಯೊಂದು ಜನ ಹತ್ರನೂ ಹೋಗ್ಲಿ. ಆಮೇಲೆ ಈ ಜಪಾಯಿಂದ ಎಲ್ಲರಿಗೂ ಒಳ್ಳೇದಾಗಲಿ, ವಿಶ್ವ ಕಲ್ಯಾಣ ಆಗಲಿ, ವಿಶ್ವ ಶಾಂತಿ ಆಗಲಿ. ಅದಕ್ಕೆ ತಾವೇ ನಮಗೆ ಮಾಧ್ಯಮ ಇರೋದು. ಮೀಡಿಯಾ ನಮ್ಮ ಎನಿ ಆರ್ಗನೈಸೇಷನ್ ಆಗಲಿ, ಎನಿ ದೇಶ ಆಗಲಿ, ಯಾವುದಾದ್ರು ಕಂಟ್ರಿ ಆಗಲಿ, ಮೀಡಿಯಾ ತುಂಬ ಇಂಪಾರ್ಟೆಂಟು. ಮೀಡಿಯಾ ಇರೋದಕ್ಕೆ ಪ್ರತಿಯೊಂದು ಕೂಡ ಏನೇನು ಮಾಹಿತಿಗಳು ಇದೆ ಜನಗಳ ಹತ್ರ ಹೋಗುತ್ತೆ. ಅದಕ್ಕೆ ನಾವು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಅವತ್ತಿನ ದಿವಸ ತಾವು ಫ್ರೀಡಮ್ ಪಾರ್ಕ್ ಬನ್ನಿ. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ 13 ಸೆಂಟರಲ್ಲಿ ನಾವು ಈ ಸಂಯುಕ್ತ ಜಪ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ತಾವೆಲ್ಲರೂ ಅವತ್ತಿನ ದಿವಸ ಬಂದು ಅದರದ್ದು ಎಲ್ಲ ನಾವು ಈ ನಮ್ಮದು ಏನೇನು ಕಾರ್ಯಕ್ರಮಗಳು ನಡೀತದೆ ಆದರಣೀಯ ಗವರ್ನರ್ ಅವ್ರಿಗೂ ನಾವು ರಿಕ್ವೆಸ್ಟ್